ಇದು ನಾಮಿನೇಷನ್ ಕೊಟ್ಟ ಮೇಲೆ ಸ್ಕ್ರೂಟ್ನಿ ಆದ್ಮೇಲೆ ವಿಡ್ರಾಲ್ ಆದ್ಮ್ಯಾಗನ ನಿಮಗೆ ಸ್ಪಷ್ಟ ಚಿತ್ರ ಸಿಗುದು. ಅಲ್ಲಿವರೆಗೂ ಈ ಗೊಂದಲ 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 ನಿಮಗೆ ಆಹಾರ ಇದ್ದ ಇರ್ತತಿ ಅಲ್ಲಿವರೆಗೆ. ಪ್ರೆಸ್ನವರಿಗೆ ಮಸಾಲೆ ಆಹಾರ ನಿಮಗಿದ್ದ ಇರ್ತದಲ್ಲ. ಗೊಂದಲ ಐತು ಇಲ್ಲೋ ನಮ್ಗೆ ಹೆಂಗ್ ಗೊತ್ತಾಗಬೇಕು? ಎಲ್ಲ ಪತ್ರಿಕೆ ಒಳಗೆ ಬರೋದ ನಾವು ಓದ್ತೀವಿ. ಹಾಗೆ ನಿಮ್ಮ ಪಕ್ಷದಲ್ಲಿ ಕೆಲವೊಬ್ರು ಫೇಸ್ಬುಕ್ನಾಗ ಅಭ್ಯರ್ಥಿಗಳ ಆಗತ್ತಾರ, ಫೇಸ್ಬುಕ್ನಾಗೂ ಇರ್ತಾರ, ಪತ್ರಿಕೆ ಒಳಗೂ ಇರ್ತಾರ. ಅಭ್ಯರ್ಥಿಗಳಿಗೆ ಏನು ಕೊರತೆ ಇರಂಗಿಲ್ಲ ಯಾವಾಗಿಯೂ. ಹೌದಲ್ಲ? ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗೈತಿ. ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ಯದ. ಹೌದು, ಹಾಕೋದು ಹಾಕೋದು ಅದಕ್ಕೆ ಪ್ರಾವಿಷನ್ ಹಾಕೋಳ. ಸೋಷಿಯಲ್ ಮೀಡಿಯಾ ಮತ್ತು ಹಂಗ ಅಷ್ಟಿದ ಆದ್ಮೇಲೆ ಪ್ರಚಾರ ಸಿಗ್ತದಲ್ಲ. ಹೌದಲ್ಲ? ಪ್ರಚಾರ ಸಿಗ್ತತಿ ಅಂದ್ಮ್ಯಾಗ ಅದನ್ನ ಯಾಕೆ ಕಳ್ಕೋಬೇಕು? ಆಮೇಲೆ ಬಂದಿದ್ರಲ್ಲ ಮೊನ್ನೆ ಮೀಟಿಂಗ್, ಜಿಲ್ಲಾಧ್ಯಕ್ಷರು ಮೀಟಿಂಗ್ ತಗೊಂಡ್ರು, ಅರುಣ್ ಶಾಪೂರ್ ಅವರು ಬಂದಿದ್ರು, ಕಾರಜೋಳ ಸಾಹೇಬರು ಬೈದಿದ್ರು. ನೀವು ಬೈದಿರ್ಲ ಅವತ್ತ? ಅಲ್ಲ, ಅದೇನು ಏನು ಇಲ್ಲ ಇಲ್ಲ, ಈ ಬಗೆಹರಿಯುದು ಏನೈತೆ ಅದ್ರಾಗ? ಇದ್ರ ಬಗೆಹರಿಬೇಕಲ್ಲ. ವಿರೋಧ ಪಕ್ಷದವರು ಬರ್ತಾರೆ. ನಮ್ಮಲ್ಲಿ ಲೀಡರ್ ಕಡಿಮೆ ಇದಾರ, ಕೇಂದ್ರದಾಗ ಎರಗಡೆ ಬಂದಿದಾರ, ಏಕ ಬಂದಿದಾರ. ಯಾರು ಬರೋರು ಬರಾಕತ್ತಾರ, ಬರೋರು ಬರ್ತಾರ, ಸಂಪರ್ಕದಾಗ ಅದಾರ ಕೆಲವು ಸಂಪರ್ಕದಾಗ ಅದಾರ. ಎಲ್ಲಾ ಗ್ರಾಮೀಣ ಭಾಗದ್ದೊಂದು ನಗರದೊಂದು ಸೇರಿಸುವಂತ ಪ್ರಕ್ರಿಯೆಯನ್ನು ನಡೆದದ. 3 ವರ್ಷದ ಮತದಾರರು ಹುಷಾರಾಗಿರೋದು ಇಲ್ಲ, ಎಲ್ಲ ಕಡೆ ಸಂಘಟನೆ ಐತಿ. ಆದ್ರೆ ಹೋದ ಎಲೆಕ್ಷನ್ ಸ್ಥಿತಿಗತಿನ ಬೇರೆ, ಈಗಿನ ಸ್ಥಿತಿಗತಿನ ಬೇರೆ. ಲೋಕಸಭಾ ಕ್ಷೇತ್ರ ಇರ್ತಾವಲ್ಲ, ಒಂದ್ ಜಿಲ್ಲಾದಾಗ ಒಂದ್ರಾಗ 8 ಇರ್ತಾವ, ಒಂದ್ರಾಗ 6 ಇರ್ತಾವ. ಎಲ್ಲಾನು ವಿಶ್ಲೇಷಣೆ ಮಾಡ್ಬೇಕಲ್ಲ. ರಾಜ್ಯದ್ದು ಜಿಲ್ಲೆವಾರ ಬರೀ ಬಾಡಿಕೊಟ್ಟಿದ್ದು ಒಂದೇ ಯಾಕೆ ಮಾಡ್ತೀರಿ? ಈಗಾತು, ಹೋಗಿ ಚುನಾವಣೆ ಇಲ್ಲ, ಎಲ್ಲ ಅನಾಲಿಸಿಸ್ ಮಾಡಿರಲ್ಲ ನೀವು. ನಾವು ಹೇಳಿವಿ ಸರಿ, ಎಲ್ಲಿ ವಿದ್ಯಾರ್ಥಿಗಳ ಮತದಾನ ಮಾಡ್ತಾರ ಅದನ್ನ ಸೂಕ್ಷ್ಮ ಮತಗಟ್ಟೆ ಮಾಡ್ರಿ, ಅವ್ರಿಗೆ ರೂಲ್ಸ್ ಪ್ರಕಾರ ಇದ್ರೆ ಮತದಾನ ಮಾಡಕ್ ಅವಕಾಶ ಕೊಡ್ರಿ, ಇಲ್ಲ ಅಂದ್ರೆ ಮತದಾನ ಮಾಡಕ್ ಅವಕಾಶ ಕೊಡ್ಬೇಡ್ರಿ ಅಂತ ನಾವು ಹೇಳ್ತಾ ಇದ್ದೀವಿ. ಸುಮ್ಮನೆ ಬಂದ್ ಜಗಳ ತಗೊಂಡ್ಕೊಂಡಿರೋದು ಒಂದು ಅಭ್ಯಾಸ. ಹಾ, ಎಲ್ಲ ಹೊಕ್ಕಾವ, ಸತ್ತವರು ಹೊಕ್ಕಾರ, ಪರ್ಸೆಂಟೇಜು ಹೆಚ್ಚಾಗುವಂತದ್ದು ಅಂದ್ರೆ ನ್ಯಾಚುರಲ್ ಪರ್ಸೆಂಟೇಜ್ ಎಷ್ಟಾಗತ್ತೆ ಅನ್ನೋದು. ನಿನ್ನೆ ನೋಡ್ರಿ ಆ ಬಂಗಾಲದ ನೋಡಿರಲ್ಲ, SIR ಮಾಡಕ್ ಎಷ್ಟು ತೊಂದರೆ ಹೆಂಗ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ಯಾವ ಹಿರಿಯ ನಾಯಕರು ಕೂಡ ಯಾರ್ದು ಏನು ತಕರಾರಿಲ್ಲ ಏನು. ಆದ್ರೆ ಒಬ್ಬರು JDS ನಿಂದ ಗುಳೇದಗುಡ್ಡದಿಂದ ಬಂದಂತವ್ರು ಒಬ್ರು, ಇಲ್ಲಿಂದ ನಮ್ಮಲ್ಲಿಂದ ಹೋದಂತವ್ರು ಒಬ್ರು, ಇಬ್ಬರ ಕಾಂಗ್ರೆಸ್ನ ಲೀಡರ್ ಆಗ್ಬಿಟ್ರ. ನೋಡ್ತಿರಲ್ಲ ನೀವೆಲ್ಲ ದಿನ. ಅಲ್ಲ, ನಾವ್ ಅದನ್ನ ಹೇಳುದಿಲ್ಲ, ಇಲ್ಲಿಂದ ಹೋದವ್ರು ಅಂತ, ನಮ್ಮಲ್ಲೇ ತಯಾರಾಗಿ ಹೋದವ್ರು ಅಂತ ಅಷ್ಟೇ ಹೇಳ್ತೀನಿ. ಇವರ ಇಬ್ರ ಅವಾಗ ಒಂದು ಮತದಾನ ಹಕ್ಕು ಸಿಕ್ಕಿರ್ತತಿ. ಸೆಕ್ಟರ್ದು ಎಲ್ಲ ಹೇಳುದು ಅವನ. ಇವತ್ತು ಒಂದೇನೋ ಹೇಳಣ, ಏನು ಏರ್ ಸ್ಟ್ರಿಪ್ ಎಲ್ಲೆಲ್ಲ ಮೂರು ಜಾಗ ಸೆಲೆಕ್ಟ್ ಮಾಡಿ ಕಳಿಸಿದ್ವಿ ನಾವು ಏರ್ ಸ್ಕ್ರಿಪ್ಟ್ಗೆ. 3 ರಿಜೆಕ್ಟ್ ಮಾಡಿ ಹೋದ್ರು ಅವ್ರು. ಯಾರು? ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು. ಇಲ್ಲಿ ಕಾಂಗ್ರೆಸ್ ಲೀಡರ್ ಅಂದ್ರೆ ಅವರೇ ಇಬ್ರ, ಬೇರೆ ಯಾರಿಲ್ಲ. ಇಲ್ಲ, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಬಗ್ಗೆ ಇದ್ರ ಬಗ್ಗೆ ಸ್ವಲ್ಪ ವಿಚಾರಿಸ್ಬೇಕು ಅವರು.